ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಖ್ಯಾತ ಗಾಯಕಿ ಮಾನಸ ಹೊಳ್ಳ ಅವರಿದ್ದಾರೆ. ಮಾನಸ ಹೊಳ್ಳ ಅವರೇ ನಮಸ್ಕಾರ. ಸೃಷ್ಟಿಯ ಚಮತ್ಕಾರದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಅದೇ ಜಾನಕಮ್ಮ ಅವರ ಕಲಾ ಸೇವೆಯನ್ನು ನೆನೆದ್ರೆ ನಮಗೆ ಆಶ್ಚರ್ಯ ಆಗುತ್ತೆ. ಹೀಗೂ ಇಷ್ಟೊಂದು ಹಾಡುಗಳನ್ನು ಹಾಡೋದಕ್ಕೆ ಒಬ್ಬ ವ್ಯಕ್ತಿಯಿಂದ ಸಾಧ್ಯ ಆಗುತ್ತಾ ಅಂತ ಅನಿಸುತ್ತೆ. ಏನು ಹೇಳ್ತೀರಿ, ಯಾವ ರೀತಿ ನೆನಿತೀರಿ ಇವತ್ತು ಅವ್ರನ್ನ? ಹೌದು, ಯಾಕಂದರೆ ನಮಗೆ ಯಾವಾಗಲೂ ಒಂದು ಕ್ವಶನ್ ಮಾರ್ಕು, ಹೇಗೆ ಇಷ್ಟು ಹಾಡುಗಳನ್ನ ಹಾಡಿದ್ರು ಹೇಗೆ ಅನ್ನೋದು. ನೆನ್ನೆ ಕೂಡ ವಿಷಯ ಗೊತ್ತಾಗಿದ ತಕ್ಷಣ ತುಂಬಾ ಶಾಕ್ ಆಯಿತು. ಮತ್ತು ನೈಟ್ ನಾನು ಹೋದೆ, 10:30ಗೆ ಹೊರಟೆ ಇಲ್ಲಿಂದ ಗೊತ್ತಾಗಿದ ತಕ್ಷಣ. ಆಮೇಲೆ ದರ್ಶನ ಮಾಡ್ಕೊಂಡು ಬಂದೆ. ಆ ದುಃಖ ಯಾವತ್ತೂ ಭರಿಸೋಕ್ಕಾಗೋದಿಲ್ಲ. ಯಾಕಂದರೆ ಕಳೆದ ವರ್ಷ ಅಷ್ಟೇ ಅವರ ಏಜು 87 ಅಂತ 87 ಹಾಡುಗಳನ್ನ ಹಾಡಿ 12 ಗಂಟೆಗಳ ಕಾಲ ಮಾನಸಗಾನ ಜಾನಕಿ ಧ್ಯಾನ ಅನ್ನುವಂಥ ಕಾರ್ಯಕ್ರಮ ಕೂಡ ಮಾಡಿದ್ದೆ. ನನ್ನ ಜೊತೆಗೆ ಸುಮಾರು ಒಂದು 25 ಜನ ನಮ್ಮ ಇಂಡಸ್ಟ್ರಿಯ ಹಿರಿಯ ಕಲಾವಿದರು ಕೂಡ ನನ್ನ ಜೊತೆ ಸಾಥ್ ಕೊಟ್ಟಿದ್ರು. ನಾವೆಲ್ಲರೂ ಸೇರಿ ಜಾನಕಮ್ಮ ಅವ್ರಿಗೆ ಗೌರವನ ಕೊಟ್ಟಿದ್ವಿ. ಆ ಕಾರ್ಯಕ್ರಮ ತುಂಬ ಸಕ್ಸಸ್ಫುಲ್ ಆಯಿತು. ಅದಕ್ಕೆ ಕಾರಣ ಜಾನಕಮ್ಮ ಅವರ ಹೆಸರು ಅಷ್ಟೇ, ಅವರ ಹಾಡುಗಳು ಆ ವಿಜೃಂಭಣೆಯನ್ನು ನೋಡೋದಕ್ಕೆ ಹಲವಾರು ಜನ ಅದಕ್ಕೆ ಸಾಕ್ಷಿಯಾಗಿದ್ರು. ಇವತ್ತು ಅವ್ರನ್ನ ಕಳ್ಕೊಂಡಿರೋದು ತುಂಬಾ ದುಃಖ ಆಗುತ್ತೆ. ಅವರ ಹಾಡುಗಳು ಪ್ರತಿದಿನ ನಮಗೆ ಪಾಠ ಅಂತ ಹೇಳ್ಬೋದು. ಇವತ್ತು ನಾವು ಒಂದು ಮಟ್ಟಿಗೆ ಏನಾದರೂ ಹಾಡ್ತಿದ್ದೀವಿ ಅಂತಂದರೆ ಅದಕ್ಕೆ ಜಾನಕಮ್ಮ ಅವರ ಹಾಡುಗಳು, ಹಾಗೆ ಅವರಿಂದ ಕಲಿತಂಥ ಎಕ್ಸ್ಪ್ರೆಷನ್ ವೈಸ್ ಆಗಲಿ, ಹಾಡೋ ಸ್ಟೈಲ್ ಆಗಲಿ, ಜಾನರ್ಗಳಾಗಲಿ, ಭಾವನೆಗಳಾಗಲಿ, ಪ್ರತಿಯೊಂದೂ ನಾವು ಅವರಿಂದನೇ ಕಲ್ತಿರೋದು ಮೇಡಮ್. 2 ಸಾಲುಗಳು ಅವ್ರಿಗೋಸ್ಕರ ಟ್ರಿಬ್ಯೂಟ್ ಕೊಡೋದಾದರೆ ಯಾವ ಹಾಡು ನೆನಪಾಗತ್ತೆ? ಯಾವ್ದು ನಿಮ್ಗೆ ಇಷ್ಟದ ಹಾಡು ಹಾಡ್ಬೋದಾ? ಇಂದು ಎನಗೆ ಗೋವಿಂದ, 2 ಕನಸು ಚಿತ್ರದ್ದು. ಇಂದು ಎನಗೆ ಗೋವಿಂದ ನಿನ್ನಯ ಪಾದಾರವಿಂದವ ತೋರೋ ಮುಕುಂದನೇ ಮುಕುಂದನೇ ಸುಂದರ ವದನನೇ ನಂದ ಗೋಪಿಯ ಕಂದ ಸುಂದರ ವದನನೇ ನಂದ ಗೋಪಿಯ ಕಂದ ಮಂದರೋದ್ಧಾರ ಆನಂದ ಇಂದಿರಾ ರಮಣ ಇಂದು ಎನಗೆ ಗೋವಿಂದ ನಿನ್ನಯ ಪಾದಾರವಿಂದವ ತೋರೋ ಮುಕುಂದನೇ ಮುಕುಂದನೇ. ಅದ್ಭುತ. ನಾವು ಜಾನಕಮ್ಮ ಅವ್ರ ಬಗ್ಗೆ ಮಾತಾಡಬೇಕಾದ್ರೆ ಮೆಲೋಡಿ ಕ್ವೀನ್ ಅವರು ಅನ್ನೋದನ್ನ ನಾವು ಪದೇ ಪದೇ ಹೇಳ್ತಾ ಇರ್ತೀವಿ. ಸೊ ಮೆಲೋಡಿ ಕ್ವೀನಿಗೆ ನಿಮ್ಮ ಕಂಠದಲ್ಲಿ 1-2 ಸಾಲುಗಳು. ಮೂಡಲ ಮನೆಯ ಹಾಡು. ಎಲೆಗಳ ಮೇಲೆ ಹೂಗಳ ಒಳಗೆ ಅಮೃತದ ಬಿಂದು, ಎಲೆಗಳ ಮೇಲೆ ಹೂಗಳ ಒಳಗೆ ಅಮೃತದ ಬಿಂದು ಕಂಡವು ಅಮೃತದ ಬಿಂದು ಬಾನಲ್ಲು ನೀನೇ ಭುವಿಯಲ್ಲು ನೀನೇ ಬಾನಲ್ಲು ನೀನೇ ಭುವಿಯಲ್ಲು ನೀನೇ ಗಿಲ್ಗೆ ಗಿಲ್ಲ ಗಿಲ್ಲಕ್ಕ ಕಾಲು ಗೆಜ್ಜೆ ಝಣ್ಣಕ್ಕ ಕೈಯ ಬಳ್ಳ ಟಣ್ಣಕ್ಕ ರಂಗೆದ್ದಿತು ನಿನ್ನ ಕಂಡು ಕರಿಗೆ ಜೀವ ಝುಮ್ಮೆಂದಿತು ಕೋಡಿಯಂತೆ ಹರಿದು ಬಂದ ಈ ಸ್ಫೂರ್ತಿಗೆ ಜೋಡಿಯತ್ತು ಆಡುಬಾರು ನನ್ನೊಂದಿಗೆ ಜೋಡಿಯತ್ತು ಆಡುಬಾರು ನನ್ನೊಂದಿಗೆ. ಹಾಗೆ ವಿಶೇಷವಾಗಿ ಅಣ್ಣಯ್ಯ ಚಿತ್ರದಲ್ಲಿ ತಾಯಿ ಮಗು ಹಾಡು ಹಾಡಿದ್ದಾರೆ 2 ಧ್ವನಿಯಲ್ಲಿ. ಅಣ್ಣಯ್ಯ ಅಣ್ಣಯ್ಯ ಬಾರು ಅಮ್ಮನ ಮಡಿಲ ಸೇರು ಜುಗುಳ ಹಾಡುವೆ ಜುಗುಳ ಹಾಡುವೆ ಅಮ್ಮಯ್ಯ ಅಮ್ಮಯ್ಯ ಬಾರಿ ಅಕ್ಕರೆ ಸಕ್ಕರೆ ತಾರೆ. ಗೊತ್ತಾಗ್ತಿದೆ ಮಾನಸ ಅವರೇ, ತುಂಬ ಕಷ್ಟ ಆಗುತ್ತೆ. ಯು ಹ್ಯಾವ್ ಟು ಬಿ ಸ್ಟ್ರಾಂಗ್. ಟ್ರಿಬ್ಯೂಟ್ ಕೊಡ್ತಾ ಇದ್ದೀರಾ ಚಿಕ್ಕ ವಯಸ್ಸಿಂದ. ಹೌದು ಹೌದು ಹೌದು.
ಚಿಕ್ಕ ವಯಸ್ಸಿಂದ ಅವರ ಹಾಡುಗಳನ್ನ ಕೇಳಿ ನನ್ನ ತಾಯಿ ರಮಾ ಅರವಿಂದ್ ಕೂಡ ಅವರು ಆ ಹಾಡ್ಕಲಿ ಈ ಹಾಡ್ಕಲಿ ಅಂತ ಚಿಕ್ಕ ವಯಸ್ಸಿಂದ ಅವ್ರ ಹಾಡುಗಳನ್ನ ಹೇಳ್ಕೊಡ್ತಾಯಿದ್ರು. ಮಾನಸ್ ಅವರೇ, ಒಬ್ಬ ಗಾಯಕಿಗೆ ಓಪನ್ ವಾಯ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟು. ಸೊ ಇವ್ರೇನು ಕಂಟ್ರೋಲ್ ಮಾಡಿ ಹಾಡ್ತಿದ್ದಾರೆ ಅಂತ ಅನಿಸ್ತಿರ್ಲಿಲ್ಲ. ಮಾಡ್ಯುಲೇಷನ್ ಇರಬಹುದು ಅಥವಾ ಎಕ್ಸ್ಪ್ರೆಷನ್ಸ್ ಇರ್ಬೋದು. ಅದು ದೈವದತ್ತ ವರ ಅಂತ ಅನ್ಸುತ್ತಾ, ಅಥವಾ ಅವ್ರ ಸುದೀರ್ಘ ತಪಸ್ಸಿನ ರೀತಿ ಸಂಗೀತವನ್ನು ನೋಡಿದ್ದಕ್ಕೆ ದಕ್ಕಿದ್ದು ಅಂತ ಅನ್ಸುತ್ತಾ? ಹಾಂ ಮೇಡಮ್, ಅದು ನಿಜವಾಗ್ಲೂ ಅವರು ದೇವರು ಅಂತಲೇ ಹೇಳ್ಬೋದು. ಯಾಕಂದರೆ ಎಲ್ರಿಗೂ ಆ ಧ್ವನಿ ಸಿಗೋದಿಲ್ಲ. ಮತ್ತು ನಾನು ಒಂದು 20 ವರ್ಷಗಳ ಹಿಂದೆ ಅನಿಸುತ್ತೆ, 15 ವರ್ಷ ಅಂತೂ ಮೇಲಾಗಿದೆ, ಅವ್ರಿಗೆ ನಾನು ಟ್ರ್ಯಾಕ್ ಹಾಡಿದ್ದೆ. ಆ ಟ್ರ್ಯಾಕ್ ಹಾಡೋಕ್ಕೆ ನಾನು ಹಾಡಿದಾಗ ಅವ್ರನ್ನ ಮೀಟ್ ಮಾಡೋಕ್ಕೆ ಹೋಗಿದ್ದೆ. ಅವ್ರು ಹಾಡಬೇಕಾಗಿತ್ತು ಅವತ್ತಿನ ದಿನ ಫೈನಲ್ಲು. ಅವತ್ತು ಅವ್ರು ಹೇಳ್ತೀನಿ, ಅಮ್ಮ ಹೆಂಗೆ ನೀವೆಲ್ಲ ಹಿಂಗೆ ಇಷ್ಟೆಲ್ಲ ಹಾಡ್ತೀರಾ ಅಂತ ನಾವು ವಿಚಾರಿಸಿದಾಗ, ನಾನೇನು ಹಾಡೋದಿಲ್ಲ, ನನಗೇನು ಗೊತ್ತಿಲ್ಲ ಅಂತಲೇ ಅವ್ರು ಹೇಳ್ತಾ ಇದ್ದಿದ್ದು. ಅವ್ರು ಈವನ್ ನನಗೆ ಕೇಳಿರೋ ಮಟ್ಟಿಗೆ ಅವರು ಸಂಗೀತ ಕಲಿಬೇಕು ಅಂತ ಹೋದಾಗ ಅವ್ರು ನುಡಿಸಿದ್ದನ್ನೆಲ್ಲ, ಅವ್ರು ಹಾಡಿದ್ದನ್ನೆಲ್ಲ ಇವರು ರಿಪೀಟ್ ಮಾಡ್ತಾ ಇದ್ರಂತೆ. ಎಷ್ಟೇ ಕಷ್ಟವಾಗಿರೋ ಹಾಡನ್ನು ಅವ್ರು ರಿಪೀಟ್ ಮಾಡ್ತಾ ಇದ್ರಂತೆ. ಸೊ ನಿನ್ಗೆ ನಾನು ಏನು ಹೇಳ್ಕೊಡ್ಲಿ ಅಂತ ಅವರು, ನೀನು ಸರಸ್ವತಿ, ನಿನ್ಗೆ ನಾನು ಏನು ಹೇಳ್ಕೊಡ್ಲಿ ಅಂತ ಅವರು ಕಳಿಸಿದ್ರಂತೆ. ನಿಂಗೆ ನಾನು ಹೇಳ್ಕೊಡಲ್ಲ ಹೋಗು ಅಂತ. ಯಾಕಂದರೆ ಅವರು ದೈವದತ್ತವಾಗಿ ಬಂದಂಥ ಕಲೆ ಮೇಡಮ್. ಅವ್ರಿಗೆ ಧ್ವನಿ ಆಗಲಿ, ಅವರ ಹಾಡುಗಳಾಗಲಿ, ಫಿಲ್ಮಿ ಸಾಂಗ್ ಅಂತಂದರೆ ಹೇಳಿ ಮಾಡಿಸಿದ ವಾಯ್ಸು. ಯಾಕಂದರೆ ಆ ಎಕ್ಸ್ಪ್ರೆಷನ್ಸ್ ಎಲ್ರಿಗೂ ಬರೋಕ್ಕೆ ಸಾಧ್ಯವೇ ಇಲ್ಲ. ಆ್ಯಂಡ್ ರೇಂಜ್, ಹೈ ಪಿಚ್ ಆಗಲಿ, ಮಿಡ್ ರೇಂಜ್ ಆಗಲಿ, ಲೋ ಆಕ್ಟೇವ್, ಎಲ್ಲ ರೇಂಜಲ್ಲೂ ಆ ಪರ್ಫೆಕ್ಷನ್ ಕೊಡೋದು ಅಷ್ಟು ಸುಲಭ ಅಲ್ಲ. ಮತ್ತು ನನಗೆ ಒಂದು ಕಾರ್ಯಕ್ರಮದಲ್ಲಿ ನಾನು ಹಾಡಬೇಕಾದ್ರೆ ಅವರಿದ್ದರು ಅವತ್ತು, ಹೇಮಾ ಪ್ರಸಾದ್ ಅವರ ಒಂದು ಕಾರ್ಯಕ್ರಮದಲ್ಲಿ ಸ್ಟೇಜ್ ಮೇಲೆ ನಿಂತ್ಕೊಂಡು ನಾನು ಹಾಡ್ತಾ ಇದ್ದೆ. ಅವತ್ತು ಹಿಂದಿನ ದಿನ ಅಲ್ಲ, 1 ತಿಂಗಳಿಂದ ನಂಗೆ ನಿದ್ದೆ ಇರಲಿಲ್ಲ ಅವ್ರ ಮುಂದೆ ಹಾಡಬೇಕು ಅಂತ. ಆಮೇಲೆ ಅವರು ನನಗೆ ಸ್ಟೇಜ್ ಮೇಲೆ ಕರೆದು, ನಾನು ಹಿಂದೆ ಇದ್ದೆ, ಆಮೇಲೆ ಎಲ್ಲರೂ ಕರೆದ್ರು. ಏನು ಅಂತ ನೋಡಿದಾಗ ಜಾನಕಮ್ಮ ಅವ್ರು ನನ್ನ ಬಗ್ಗೆ ಮಾತಾಡ್ತಾ ಇದ್ರು. ನನ್ನ ಕರೆದು ನನಗೆ 1000 ರೂಪೀಸ್ ನೋಟ್ ಕೊಟ್ಟರು. ಆ ದಿನ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ಅದು ಒಂದು ಪಾಸಿಟಿವ್ ವೈಬ್ ಕ್ರಿಯೇಟ್ ಮಾಡ್ತು ಅವತ್ತಿಂದ ನನಗೆ. ಅದಾದಮೇಲೆ ನಾನು ಅವತ್ತಿಂದ ಸುಮಾರು 8 ವರ್ಷಗಳ ಕಾಲದಿಂದ ನಾನು 12 ಗಂಟೆಗಳ ಕಾಲ ಜಾನಕಮ್ಮ ಅವ್ರ ಹಾಡಬೇಕು, ಇದೊಂದು ಕಾರ್ಯಕ್ರಮ ಮಾಡಬೇಕು ಅಂತ 8 ವರ್ಷಗಳ ಕಾಲದಿಂದ ಪ್ರಯತ್ನ ಮಾಡಿ ಕಳೆದ ವರ್ಷ ಈ ಕಾರ್ಯಕ್ರಮ ಆಯಿತು. ಮುಂದೆ ನಮ್ಗೆಲ್ರಿಗೂ ಯಾರಿಗೇ ಆಗಲಿ ಜಾನಕಮ್ಮ ಅವ್ರ ಇನ್ಸ್ಪಿರೇಷನ್ನು. ಅವರು ಮುಂದಿನ ಎಷ್ಟೇ ಪೀಳಿಗೆ ಬಂದ್ರೂ ಅವರ ಹಾಡುಗಳು ಯಾವತ್ತೂ ಮರೆಯಾಗೋದಿಲ್ಲ. ನಾವು ಹಾಡ್ತಾನೆ ಇರ್ತೀವಿ. ನಮ್ದು ಏನೇ ಹಿಟ್ ಸಾಂಗ್ ಬಂದ್ರೂ ನಾವು ಸ್ಟೇಜ್ ಮೇಲೆ ನಿಂತಾಗ ಮೊದಲು ಹಾಡೋದೇ ಜಾನಕಮ್ಮ ಅವ್ರ ಹಾಡುಗಳು ಅಂತ ಹೇಳ್ಬೋದು. ಅದಕ್ಕೆ ನಾವು ಅವರನ್ನು ಸಂಭ್ರಮಿಸಬೇಕು ಪ್ರತಿ ಕ್ಷಣನೂ. ಮನಸ ಅವರೇ, ಕೊನೆಯದಾಗಿ ಶಾಸ್ತ್ರೀಯ ಸಂಗೀತದ ಜ್ಞಾನ ಮತ್ತು ಭಾವನೆ ಅದ್ಭುತವಾಗಿತ್ತು ನಮ್ಮ ಜಾನಕಮ್ಮ ಅವ್ರದ್ದು. ಸೊ ಶಾಸ್ತ್ರೀಯ ಸಂಗೀತಕ್ಕೆ ಸಂಬಂಧಪಟ್ಟಂತೆ ಒಂದು 2 ಲೈನನ್ನು ಕೊನೆಯದಾಗಿ ಅವರಿಗೆ ಗಾಯನದ ಮೂಲಕ ನಮನವನ್ನು ಸಲ್ಲಿಸಿ ಅಂತ ಕೇಳ್ಕೊಡ್ತೀನಿ. 2 ಸಾಲು ಹಾಡ್ಬೋದಾ? ಓಕೆ. ಅವು ತುಂಬ ಕ್ಲಿಷ್ಟಕರವಾದ ಹಾಡು, ಶಿವ ಶಿವ ಎನ್ನದ. ಇದನ್ನು ನನ್ನ ಕಾರ್ಯಕ್ರಮದಲ್ಲೂ ಹಾಡೋ ಪ್ರಯತ್ನ ಮಾಡಿದ್ದೆ, ಹಾಡೋ ಪ್ರಯತ್ನ ಮಾಡ್ತೀನಿ ಅಷ್ಟೇ. ಶಿವ ಶಿವ ಎನ್ನದ ನಾಲಿಗೆ ಏಕೆ, ಶಿವ ಶಿವ ಎನ್ನದ ನಾಲಿಗೆ ಏಕೆ, ಶಿವನನು ಸ್ಮರಿಸದ ಜೀವವು ಏಕೆ, ಶಿವ ಶಿವ ಎನ್ನದ ನಾಲಿಗೆ ಏಕೆ, ಶಿವನನು ಸ್ಮರಿಸದ ಜೀವವು ಏಕೆ, ಶಿವ ಶಿವ ಎನ್ನದ
ಆ ಆ, ಥ್ಯಾಂಕ್ ಯು ಮಾನಸ ಅವರೇ. ನಿಮಗೂ ಕೂಡ ಅವಕಾಶದ ಬಾಗಿಲು ಹೀಗೆ ಈ ಸಿಗ್ತಾ ಹಾಡುಗಳಿಂದ ಹೋಗಿ. ನಾವು ಯಾವತ್ತೂ ನೆನೆಸ್ಕೊಳ್ತಾನೆ ಇರ್ತೀವಿ. ಥ್ಯಾಂಕ್ ಯು, ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು